ಬೇರೆ ಯಾವ ಬಟ್ಟೆನೂ ಇಲ್ಲ ಕಣ, ಬರೀ ಸೀರೆಗಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್ ಇನ್ ಕನ್ನಡ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಆಧಾರ್ ಕಾರ್ಡ್ ಇಲ್ಲದೆ ಬರ್ಕೊಟ್ಟು ಮೊಬೈಲಲ್ಲಿ. ಎಸ್ ಗಾಯ್ಸ್, ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಈಗಲೇ ಹೇಳೋದಿಲ್ಲ, ಕೊನೆ ತನಕ ವ್ಲಾಗ್ ನೋಡಿ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಕೈಯಲ್ಲಿ ಒಂದು ದೊಡ್ಡ ಲಗೇಜ್ ಇದೆ. ಲಗೇಜ್ ಒಳಗಡೆ ಏನೋ ಇದೆ. ಇಲ್ಲ, ಹಿಂಗಿಟ್ಕೊಳ್ಳೋಣ. ಎಸ್ ಗಾಯ್ಸ್, ಬನ್ನಿ, ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮನೆಗೆ ಬಂದಮೇಲೆ ಎಂಡ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಹೋಗೋಣ. ಚೆನ್ನಾಗಿ ಕಾಣಿಸ್ತಿದ್ದೀನಿ ಗಾಯ್ಸ್. ಬಂದ್ವಿ ಬಸ್ ಸ್ಟಾಪ್ಗೆ, ಬಟ್ ಬಸ್ ಇಲ್ಲ, ಮಿಸ್ ಆಯಿತು. ಒಂದು ಜಸ್ಟ್ ಮಿಸ್ ಆಯಿತು. ಇನ್ನೊಂದು 5 ನಿಮಿಷ ಬೇಗ ಬಂದಿದ್ರೆ ಸಿಕ್ಕಿರೋದು. ಇಲ್ಲಿಂದ ಈಗ ಡೈರೆಕ್ಟ್ ಸಿಗಲ್ಲ ಅಲ್ಲಿಗೆ. ನವರಂಗಕ್ಕೆ ಹೋಗಿ ನವರಂಗಲ್ಲಿ ಇಳ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಮಲ್ಲೇಶ್ವರ. ಬಿಡು, ನಾನೇ ಬ್ಯಾಕ್ ಗಾಯ್ಸ್. ಬಸ್ಸು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಪಾಪನ ಬಿಟ್ಬಿಟ್ಟು ಬಂದಿದ್ದೀವಲ್ಲ, ಅದಕ್ಕೋಸ್ಕರ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಾನಂತೂ ತುಂಬ ಸರಿ ಸುತ್ತಾಡಿದ್ದೀನಿ ಈ ಕಡೆ. ಈಗ ಮದುವೆ ಆದಾಗಿಂದ ಒಂದು ಸರಿನೋ 2 ಸರಿನೋ ಬಂದಿದ್ದೀನಿ ಅಷ್ಟೇ. ಬಟ್ ಈಗ ಹೋಗ್ತಾ ಇದ್ದೀನಿ ನಾನು, ನನ್ನ ತಂಗಿ ಮತ್ತು ನಮ್ಮ ಬ್ಯಾಗು. ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ನೋಡೋಣ, ಫುಲ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಇಲ್ಲ ಅಂತಂದರೆ ನೋಡೋಣ ಏನಾಗುತ್ತೆ ಅಂತ. ಇದು ಬಂದು ನಾನು ಮೇಕಪ್ ಕ್ಲಾಸ್ ಕಲ್ತಿದ್ದಿದ್ದೆ. ಇಲ್ಲಿಗೆ ಬರ್ತಾಯಿದ್ದಿದ್ದು ನಾನು, ಹರಿಶ್ಚಂದ್ರ ಘಾಟ್ ಮೇಕಪ್ ಕ್ಲಾಸಿಗೆ. ಮೊದಲು ಸ್ಪಾರ್ಕಲ್ ಮೇಕಪ್ ಅಕಾಡೆಮಿ ಅಂತ ಇತ್ತು. ಈಗ ರೇಖಾ ಮೇಕಪ್ ಸ್ಟುಡಿಯೋ ಅಂತ ಏನೋ ಮಾಡ್ಕೊಂಡಿದ್ದಾರೆ. ಅವರು ಅಲ್ಲಿ ಖಾಲಿ ಮಾಡಿ ಬೇರೆ ಕಡೆ ಕ್ಲಾಸ್ನ ಓಪನ್ ಮಾಡಿದ್ದಾರೆ. ಎಸ್ ಗೈಸ್, ಅಷ್ಟೇ, ಬನ್ನಿ ಹೋಗೋಣ. ತೆಗ್ದಿರ್ತಾರೆ ನೋಡ ಗೈಸ್. ಬಂದ್ವಿ, ಈಗ ಅಂಗಡಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿ ತನಕ ಹೋಗ್ಬೇಕು, ಎಲ್ಲಿ ತನಕ ಹುಡ್ಕೊಂಡು ಹೋಗ್ತೀವಿ ಅಂತ. ಫಿಕ್ಸೆಡ್ ರೇಟು, ಬಟ್ ಬಟ್ಟೆಗಳೆಲ್ಲ ಚೆನ್ನಾಗಿರುತ್ತೆ, ತೊಗೋಬೋದು ಇಲ್ಲಿ ಬಂದಾಗ. ಯಾವುದು ಇಲ್ವಾ? ಬಂದ್ವಿ, ಕೊನೆಗೂ ನಾವು ಹುಡ್ಕೊಂಡು ಬಂದಿದ್ದ ಜಾಗ ಸಿಕ್ತು ನಮಗೆ. ತುಂಬ ಬಳಸಾಕೊಂಡು ಬಂದ್ವಿ ನಾವು, ಗೊತ್ತಾಗಲಿಲ್ಲ ಕರೆಕ್ಟಾಗಿ ಎಲ್ಲಿ ಅಡ್ರೆಸ್ ಅಂತ. ನೋಡೋಣ ಈಗ ಯಾವ್ಯಾವ ಸೀರೆ ತೊಗೊತಾರೆ, ಏನು ಮಾಡ್ತಾರೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ ನೋಡಿ. ನೀವು ಕೂಡ ನೋಡ್ಕೊಂಡು ಬರ್ಬೋದು ಗೈಸ್. ನಿಮ್ಮ ಹತ್ರ ಯಾವುದಾದ್ರೂ ಹಳೆ ಸೀರೆಗಳು, ರೇಷ್ಮೆ ಸೀರೆಗಳಿದ್ದರೆ ತೊಗೊಂಡು ಬರ್ಬೋದು ನೋಡಿ. ನಾನು ನಿಮಗೆ ಬೇಕಂದರೆ ಅಡ್ರೆಸ್ ಕೂಡ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಬ್ಲೌಸ್ಗಳು ತೊಗೊಬಂದ್ಬಿಟ್ಟಿದ್ದೀವಿ. ಸಪ್ರೇಟ್ ಮಾಡ್ತಾಯಿದ್ದಾರೆ, ನೋಡೋಣ. ಇದೇನಿದು ಸೀರೆ ಎಲ್ಲ ತೊಗೊಂಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾವು ತೊಗೊಬಂದಿದ್ದೀವಿ ಓಲ್ಡ್ ರೇಷ್ಮೆ ಸೀರೆಗಳು ಅಂತ ಹೇಳೋಕ್ಕಾಗೋದಿಲ್ಲ. ನಾವು ತೊಗೊಬಂದಿದ್ದು ಪಾಲಿಸ್ಟರು ಮತ್ತು ಮಿಕ್ಸ್ಡ್ ನಾರ್ಮಲ್ ಸೀರೆಗಳು ತೊಗೊಬಂದಿದ್ವಿ. ನೋಡೋಣ ಇದಕ್ಕೆ ಎಷ್ಟು ರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಈಗ ಬಂದಿದ್ದು ಮಲ್ಲೇಶ್ವರಂ 7th ಕ್ರಾಸಲ್ಲಿ ಇರೋದಿದು. ಬಟ್ ನಾವು ಅದೇ ಅಂಗಡಿ ಮುಂದೆ ನಿಂತ್ಕೊಂಡೆ ತುಂಬ ಸರಿ ಹುಡುಕಿ ಕೊನೆಗೆ ಮ್ಯಾಪ್ ಹಾಕ್ಕೊಂಡು ಬಂದು ಅಲ್ಲಿ ನಿಂತ್ಕೊಂಡು ಈಗ ಸೀರೆಗಳನ್ನ ಕೊಟ್ಟಿದ್ದೀವಿ. ಒಂದು 4 ರೌಂಡು ಒಂದೇ ರೋಡನ್ನ ಸುತ್ತಿ ಕೊನೆಗೆ ಬಂದು ಇಲ್ಲಿ ಸೀರೆಗಳನ್ನ ಕೊಡ್ತಾಯಿದ್ದೀವಿ. ಅಂದರೆ ನಾವು ಬಂದಿದ್ದಕ್ಕೇನು ಲಾಸ್ ಇಲ್ಲ ಅನ್ನಿಸ್ತು. ಬಟ್ ಯಾಕಂತಂದರೆ ಅದೆಲ್ಲ ಹಳೆ ಸೀರೆಗಳು ಸುಮ್ಮನೆ ಇಟ್ಕೊಂಡು ಏನು ಮಾಡ್ತಿದ್ವಿ ಅಲ್ವಾ ನಾವು, ಅದಕ್ಕೋಸ್ಕರ ಕೊಟ್ಟೋಣ ಅಂತ ಹೇಳ್ಬಿಟ್ಟೆ ಬಂದಿದ್ದು. ಇದನ್ನೆಲ್ಲ KG ಲೆಕ್ಕಕ್ಕೆ ತೊಗೊತಿದ್ದಾರೆ. ಪ್ಯೂರ್ ಜರಿ ಅಂತ ಅಂದರೆ ಮಾತ್ರ ಅವರು ಹಾಗೆ ಗ್ರಾಮ್ ಲೆಕ್ಕನೋ ಏನೋ ಹೇಳ್ತಾರೆ, ಅದನ್ನು ಆ ಥರ ತೊಗೋತಾರೆ. ಇದೆಲ್ಲ KG ಲೆಕ್ಕ ತೊಗೋತಾರೆ. ನಮಗೆ ಬಂದಿದ್ದು ಇದರಿಂದ ಬರೀ 500 ರೂಪೀಸ್ ಅಷ್ಟೇ ಗೈಸ್.
ನಾರ್ಮಲ್ ಸೀರೆಗಳು ಬಂದು ಪಾಲಿಸ್ಟರ್ ಸೀರೆಗಳು KG 30 ರೂಪಾಯಿ ಅಂತ ಹೇಳಿದ್ರು. ಇನ್ನೆರಡು ಸೀರೆ ಇತ್ತು, ಅದೊಂದು ಸ್ವಲ್ಪ ಇದಿತ್ತು, ಅಂದರೆ ರೆಡ್ಡಿಶ್ ಬಂತು. ಉಜ್ಜಿ ನೋಡ್ತಾರೆ, ಅಲ್ಲಿ ಕಲ್ಲಿಟ್ಕೊಂಡಿರ್ತಾರೆ, ಉಜ್ಜಿ ನೋಡ್ತಾರೆ, ಅದು ಸ್ವಲ್ಪ ರೆಡ್ಡಿಶ್ ಬಂತು. ಅದು ಬಂದು KG 200 ರೂಪಾಯಿ ಅಂತ ಹೇಳಿದ್ರು. ಸರಿ ಓಕೆ, ಇನ್ನೇನು ಅಲ್ಲಿಂದ ತೊಗೊಂಬಂದಿದ್ದೀವಲ್ಲ, ಸುಮ್ಮನೆ ಏನಕ್ಕೆ ಮತ್ತೆ ವಾಪಸ್ ತೊಗೊಂಡೋಗೋದು ಅಂತೇಳಿ, ಇದೆಲ್ಲ ಏನು ಯೂಸ್ ಮಾಡೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಮನೆ ಕಡೆಗೆ ಹೋದ್ವಿ. ಸುಂದಿರು ಗೈಸ್, ಏನು ಗೊತ್ತಾ, ಎಷ್ಟು ರೂಪಾಯಿ ಬಂತು ಅಂತ ಈಗಲೇ ಹೇಳಲ್ಲ ನಾನು, ಮನೆಗೆ ಹೋಗಿ ಹೇಳ್ತೀನಿ. ನೋಡಿ ಆಗ ಬರೀ ಈ ಕಡೆ ಬರೀ, ಈಗ ಏನಾದ್ರು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಬಂದಿರೋದಕ್ಕೆ, ಬಂದಿರೋ ದುಡ್ಡಿಗೆ ನೋಡೋಣ. ಅದೆಲ್ಲ ನಿಜವಾಗ್ಲೂ ಎಷ್ಟು ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ, ಇಷ್ಟೊಂದು ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡೋಣ. ಗೈಸ್, ಮನೆಗೆ ಬಂದ್ವಿ. ನಾವು ಎಲ್ಲಿಗೆ ಹೋಗಿದ್ವಿ ಅಂತ ಹೇಳಿದ್ರೆ, ನಾವು ಓಲ್ಡ್ ಸ್ಯಾರಿ, ಸಿಲ್ಕ್ ಸ್ಯಾರಿ ಎಲ್ಲ ಇರುತ್ತಲ್ಲ, ಅದನ್ನ ಸೇಲ್ ಮಾಡೋಕ್ಕೆ ಹೋಗಿದ್ವಿ. ಬಟ್ ನನಗೇನೋ ವರ್ತ್ ಅನಿಸ್ಲಿಲ್ಲ, ಇಲ್ಲ ಮಾಡಲಿಲ್ಲ. ವರ್ತ್ ಅಂತಂದರೆ ಅವ್ರಿಗೆ ಪ್ಯೂರ್ ರೇಷ್ಮೆ ಸೀರೆ ಕೊಟ್ಟರೆ ಮಾತ್ರ ನಮಗೆ ವರ್ತ್ ಇರುತ್ತೆ. ಈಗ ವೀಡಿಯೋದಲ್ಲಿ ಪ್ರಮೋಷನ್ಗೆಲ್ಲ ವೀಡಿಯೋ ಮಾಡಿರ್ತಾರಲ್ಲ, ಅದ್ರ ಪ್ರಕಾರನೇ ಕೊಡೋದಿಲ್ಲ ನಮಗೆ. ಆ್ಯಕ್ಚುಲಿ ಈ ಕಡೆಯಿಂದ ಆಟೋದಲ್ಲಿ ಹೋಗಿದ್ವಿ, 100 ರುಪೀಸು. ಆ ಕಡೆಯಿಂದ ಬಸ್ಸಲ್ಲಿ ಬಂದ್ವಿ, ಮತ್ತು ಪಾಪುಗಳಿಗೆ ಏನೇನೋ ತೊಗೊಂಡು ಬಂದ್ವಿ. ಅದ್ರದ್ದು ಅಲ್ಲಿಗೆ ವಜಾ ಆಯಿತು. ಜಸ್ಟ್ ಬಂದಿದ್ದು 500 ರುಪೀಸ್ ಅಷ್ಟೇ ನಮಗೆ. 500 ರುಪೀಸ್ ಬಂದು ಎಷ್ಟು ಸೀರೆ ಕೊಡ್ತೀವಿ ಅಂದರೆ ನಾವು, ಇಲ್ಲಾಂದ್ರೂ 22 ಸೀರೆ ಕೊಟ್ಟಿದ್ದೀವಿ ಅನಿಸುತ್ತೆ. ಹಾಗೇ ಅಷ್ಟು ಸೀರೆ ಕೊಟ್ಟು ಸುಮ್ಮನೆ ಹೋಗಿ ಕಾಲು ಮುಗಿಸ್ಕೊಂಡ್ಬಂದ್ವಿ. ಅಂದರೆ ಪ್ಯೂರ್ ಜರಿ ಸೀರೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಕೊಟ್ಟರೆ ನಮಗೆ ವರ್ತಿಲ್ಲ ಅಂತಲ್ಲ. ಏನು ಮಾಡೋಕ್ಕಾಗಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಯಾವುದಾದ್ರು ಹಳೆಯ ಸೀರೆ ಇದ್ದರೆ ತೊಗೊಂಡೋಗಿ ವಿಡಿಯೋ ಮಾಡ್ಕೊಂಬರ್ತೀನಿ. ನೋಡೋಣ. SKC ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಲಡ್ಡುಮ ಬೇರೆ ಕಿಚ್ಕೋತಾ ಇದ್ದಾನೆ. ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.